ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ. ನನ್ನ ಕೈಯಲ್ಲಿ ಕಂಕಣ ನೋಡ್ತಿದ್ದಂಗೆನೆ ಇವತ್ತು ಭೀಮ್ ಅಮಾವಾಸ್ಯೆ, ಸಂಡೇ. ಅದರಿಂದ ಬೆಳಗ್ಗೆನೆ ಸ್ವಲ್ಪ ಬೇಗನೆ ಎದ್ದು, ಅಂದ್ರೆ 6 ಗಂಟೆಗೆಲ್ಲ 6:15 ಎದ್ಬಿಟ್ಟೆ. ಎದ್ದ ತಕ್ಷಣ ನಾನೇನು ಇಲ್ಲ, ಜಸ್ಟ್ ಸ್ನಾನ ಮಾಡಿಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ಪೂಜೆನೆ ಮಾಡಿದ್ದು. ಎಲ್ಲ ಅತ್ತೆನೇ ಹೆಲ್ಪ್ ಮಾಡಿದ್ದು. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಪೂಜೆ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಭೀಮ್ ಅಮಾವಾಸ್ಯೆ ಹಬ್ಬದ. ಸೊ ನಮ್ಮ ಮನೇಲಿ ಎಲ್ಲ ಮುಗ್ದಿದೆ, ಪೂಜೆ ಮುಗ್ದಿದೆ, ಟಿಫನ್ ಆಗಿದೆ, ಎಲ್ಲ ಆಗಿದೆ. ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಬಟ್ ಅದನ್ನೆಲ್ಲ ನಾನು ಆಮೇಲೆ ಅಟ್ಯಾಚ್ ಮಾಡ್ತೀನಿ. ಯಾಕಂದ್ರೆ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಹೆಂಗಂದ್ರೆ ಹಂಗಿದ್ದೆ. ಮತ್ತೆ ಲೇಟ್ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಹಂಗೂ ಲೇಟ್ ಆಯಿತು. ನಮ್ಮ ಯಜಮಾನ್ರಿಗೆ ಇವತ್ತು ಮಾರ್ನಿಂಗ್ ಶಿಫ್ಟು, 1 ಅವರ್ ಟೈಮ್ ಕೊಡ್ತಾರೆ. ಸಂಡೇ ಇಲ್ದಿರ ಬೇರೆ ದಿನ ಅಕಸ್ಮಾತ್ ಗುರುವಾರ, ಶುಕ್ರವಾರ, ಶನಿವಾರ ಆಗಿದ್ದಿದ್ರೆ ಒಂದು ಪಕ್ಷ ಓಕೆ ಆಗ್ತಿತ್ತು. ಇಲ್ಲ ಸಂಡೇ ನೈಟ್ ಶಿಫ್ಟ್ ಇದ್ದಿದ್ರೆ ಅಷ್ಟು ಅನ್ನಿಸ್ತಿರಲಿಲ್ಲ. ಬಟ್ ಇವತ್ತು ಅವ್ರಿಗೆ ಮಾರ್ನಿಂಗ್ ಶಿಫ್ಟ್ ಇರೋ ಕಾರಣ ಆಫೀಸಲ್ಲಿ ಯಾರು ಸ್ಟಾಫ್ಸ್ ಇರಲ್ಲ, ಒಬ್ಬರೇ ಇರ್ತಾರೆ. ಸೊ ಇವ್ರು ಹೋಗ್ಬೇಕಾಗುತ್ತೆ. ಅದಕ್ಕೆ ಹಂಗೂ ಪಾಪ ಒಂದು 10 ನಿಮಿಷ ಲೇಟ್ ಆಗೋಯ್ತು. ಹೊಟ್ಬಿಟ್ರು. ಹೂವು ನೋಡಿ ಬಿಚ್ಚೆ ಹೋಯ್ತು 1 ನಿಮಿಷ. ಸೊ ಹೊರಟ್ಬಿಟ್ರು. ಅದರಿಂದ ಈಗ ಅವ್ರ ಪೂಜೆ ಎಲ್ಲ ಮಾಡಿ ಟಿಫನ್ ಎಲ್ಲ ತಿಂದು ಹೊರಟ್ರು. ಏನು ಮಾಡಿದ್ದೀನಿ, ಏನು ಟಿಫನ್ ಮಾಡಿದ್ದೀನಿ, ಪೂಜೆ ಎಲ್ಲ ಹೇಗೆ ಮಾಡಿದೆ, ಆಮೇಲೆ ಅತ್ತೆ ಇವತ್ತು ಸ್ಪೆಷಲ್ ಏನು ಮಾಡ್ತಾ ಇದ್ದಾರೆ. ಇವತ್ತು ಭೀಮ್ ಅಮಾವಾಸ್ಯೆನ ಅನ್ನೋದೇ ನಮ್ಗೊಂಥರ ಅನುಮಾನ ಬಂದ್ಬಿಟ್ಟಿದೆ. ಇವತ್ತು ನಮಗೆ ಸ್ವಲ್ಪ ಗ್ರ್ಯಾಂಡಾಗೆ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನಮ್ಮ ಮನೆ ನೋಡಿದ್ರೆ ನನಗೆ. ಅದೆಲ್ಲ ಏನು ಎತ್ತ ಅಂತ ನೀವು ಫುಲ್ ವ್ಲಾಗ್ ನೋಡಿ, ಅಂದ್ರೆ ನಾನು ಇವಾಗ ನೋಡಿಸ್ತೀನಿ ನಿಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಫಸ್ಟ್ ಸ್ಯಾರಿ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಈ ಸ್ಯಾರಿ ಬಂದು ಲಕ್ಷ್ಮಿ ಆಂಟಿ ಅಂತ ಬಂದು ರಾಮನಗರಕ್ಕೆ ಹೋಗಿದ್ನಲ್ಲ, ಅವರು ಪ್ರೀತಿ, ನಮ್ಮ ಯಜಮಾನ್ರ ತಂಗಿ, ಚಿಕ್ಕಪ್ಪನ ಮಗಳು ಪ್ರೀತಿ, ನನ್ನ ನಾದ್ನಿ, ಅವಳ ಮದುವೆಯಲ್ಲಿ ಕೊಡಿಸಿದ್ದು ಇದು ಸ್ಯಾರಿ. ನನಗೆ ಬ್ಲೂ ಕಲರು, ನಾಗಲಕ್ಷ್ಮಿ ಗ್ರೀನ್ ಕಲರು, ಮತ್ತೆ ನಮ್ಮ ಯಜಮಾನ್ರಿಗೆ ಇನ್ನೊಬ್ಳು ತಂಗಿ ಇದ್ದಾಳೆ, ಅಂದರೆ ದೊಡ್ಡಪ್ಪ ಮಗಳು ರಾಧಿಕಾ ಅಂತ, ಅವಳಿಗೆ ಪಿಂಕ್ ಕಲರಲ್ಲಿ ಕೊಡಿಸಿದ್ರು. ನಾನು ಬ್ಲೌಸು ಸ್ಟಿಚ್ ಮಾಡ್ಕೊಂಡಿದ್ದು ನಾನೇನೇ ಇದನ್ನ. ಅವಾಗ ನಾನು ಬ್ಲೌಸ್ ಹೊಲಿತಿದ್ನಲ್ಲ, ಅವಾಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದು. ಬಟ್ ಏನಂತಂದರೆ ನಾನು ಪಟ್ಟಿ ಅಂತಾರಲ್ಲ ಕೆಳಗಡೆ, ಆ ಪಟ್ಟಿ ಸ್ವಲ್ಪ ಕಡಿಮೆ ಹೊಲ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ಸ್ವಲ್ಪ ನಾನು ಜಾಸ್ತಿ ಎಲ್ಲೂ ಹಾಕೊಂಡು ಹೋಗಲ್ಲ. ಬಿಟ್ರೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ನಿಮಿಷ ನೋಡಿಸ್ತೀನಿ ನೋಡಿ. ಇದು ಬಾರ್ಡ್ರು ಇಷ್ಟೇ ಬರೋದು, ಜಾಸ್ತಿ ಬರಲ್ಲ. ಅದಕ್ಕೆ ನಾನು ಈ ಥರ ಪಿನ್ ಹಾಕಿದ್ದೀನಿ. ಆಮೇಲೆ ಇದು ದೊಡ್ಡ ಬಾರ್ಡ್ರ್ ಬರುತ್ತೆ, ಫುಲ್ ಸ್ಯಾರಿಗೆಲ್ಲ ಹಿಂಗೆ ಬರುತ್ತೆ. ಫುಲ್ ಸ್ಯಾರಿ ಫುಲ್ ಹೀಗೆ ಬರುತ್ತೆ. ತೋರಿಸ್ಲಿ, ಹೀಗಿದೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಕೂಡ ಬೀಡ್ಸ್ ಎಲ್ಲ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೆ. ಬಟ್ 7 ಇಯರ್ಸ್ ಆಯಿತು ನಾನು ಈ ಬ್ಲೌಸು, ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, 7 ಇಯರ್ಸ್ ಆಯಿತು ಅನಿಸುತ್ತೆ ನಾನು ಇದನ್ನು ಹಾಕ್ಕೊಂಡು. ಮತ್ತೆ ಹಾಕ್ಕೊಂಡೇ ಇಲ್ಲ. ಇವತ್ತು ಯಾಕೋ ಹಾಕೋಬೇಕು ಅನ್ನಿಸ್ತು, ಸರಿ ಅಂದ್ಬಿಟ್ಟು ಹಾಕ್ಕೊಂಡೆ. ಬಳೆ ಕೂಡ ಮನೇಲೇ ಇತ್ತು, ಮ್ಯಾಚಿಂಗು ಬ್ಲೂ ಕಲರು, ಸರಿ ಅಂತ ಹಾಕೊಂಡೆ ಅಷ್ಟೇ. ಬಳೆ ಅಂತೂ ನಮ್ಮ ಮನೇಲಿ ಎಲ್ಲ ಕಲರು ಇದ್ದೇ ಇರುತ್ತೆ. ಯಾಕಂದರೆ ಅತ್ತೆಗೂ ಬಳೆ ಅಂದರೆ ಇಷ್ಟ, ನನಗೂ ಬಳೆ ಅಂದರೆ ಇಷ್ಟ. ಇಬ್ಬರು ಬೇರೆ ಬೇರೆ ಕಲರ್ಸ್ ತಂದು ಹಿಡ್ಕೊಂಡಿದ್ದೀವಿ, ಆ ಸೇಮ್ ಸೈಜ್ ಬೇರೆ ಇಬ್ರು. ಅತ್ತೆ ಸೊಸೆ ಇಬ್ಬರು 2.4 2.2 ಆಗುತ್ತೆ, 2.4 ಆಗುತ್ತೆ ನಮ್ಮಿಬ್ಬರಿಗೆ ಬಳೆ, ಆ ಥರ. ಅದರಿಂದ ನಮ್ಮ ಮನೇಲಿ ಎಲ್ಲ ಕಲರ್ಸ್ ಇರುತ್ತೆ, ಹಾಕ್ಕೊಳ್ತೀನಿ. ಸೊ ನೋಡಿ ಫುಲ್ ವಿಡಿಯೋ. ನೀವು ಎಲ್ರಿಗೂ ಗಂಡಂಗೆ ಪೂಜೆ ಮಾಡಿದ್ರ ಅಂತ ಹೇಳಿ ನಾನು ಕೂಡ ಪೂಜೆ ಮಾಡಿದೆ. 1000 ರೂಪೀಸ್ ಕೊಟ್ಟರು ಅವರು ನನಗೆ. ಸೊ ವಿಡಿಯೋಲಿ ಕೂಡ ನೋಡಿಸ್ತೀನಿ ನೋಡಿ ನೀವು. ಆದರೆ ವಿಡಿಯೋಲಿ ಏನಾದರೂ ಸ್ವಲ್ಪ ನಾನು ಇನ್ಸ್ಟಾಗ್ರಾಮ್ಗೂ ಮಾಡ್ಕೊತಿದ್ದೆ. ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮ್ಗೂ ಹಾಕ್ತಾರಲ್ವಾ, ಅದರಿಂದ ಸ್ವಲ್ಪ 2 ಕ್ಲಿಪ್ಪಿಂಗ್ಸು ಇದೆ ಅದರಲ್ಲಿ. ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟು ಇದೆಲ್ಲ ನೋಡಿ ಮುಗಿದ್ಮೇಲೆ ನಿಮಗೆ ಸಿಗ್ತೀನಿ ಮತ್ತೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಕೊಟ್ಟೋಗ್ಬಿಟ್ಟೆ, ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು. ಅತ್ತೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಟ್ರು. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡೋದ್ರಿಂದ ಬೇಗ ಕೆಲಸ ಆಗುತ್ತೆ. ಹೇಗೆ ಅಂದರೆ ನಾವೇನು ಟಿಫನ್ ಮಾಡಿರಲ್ಲ, ನೈಟೇ ಕಿಚನ್ ಕ್ಲೀನ್ ಮಾಡಿರ್ತೀವಿ. ಸೊ ಮನೆ ಕ್ಲೀನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅತ್ತೆ ಎಲ್ಲ ಗುಡಿಸಿ ಒರೆಸ್ಕೊಟ್ರೆ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಬೇಗನೆ ಶುರು ಮಾಡ್ತೀವಿ. ಅತ್ತೆ ಬೇರೆ ಕೆಲಸ ಎಲ್ಲ ಮಾಡ್ಕೋತಿದ್ರು. ನಾನು ಅಷ್ಟರಲ್ಲಿ
ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಡ್ತಿದ್ದೆ. ಬಾಳೆಹಣ್ಣು, ಹೂವು ಎಲ್ಲ ತಂದಿದ್ರು. ಎಲ್ಲ ತಂದು ಇಟ್ಬಿಡ್ತಾರೆ ಅವರು. ನಾನು ಹೇಳಿದ್ರು ಪೂಜೆ ಮಾಡೋದು ಅಷ್ಟೇ ಕೆಲಸ. ಸೊ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನನಗಿಷ್ಟ ಸ್ವಲ್ಪ ಈ ಥರ ಎಲ್ಲ ರೆಡಿ ಮಾಡೋದು ಅಂದರೆ. ನನಗೆ ದೇವ್ರ ಫೋಟೋ ಸ್ಟ್ಯಾಂಡ್ ಮೇಲೆ ಇದ್ಬಿಟ್ರೆ ತುಂಬ ಕಷ್ಟ. ಯಾಕಂದರೆ ನಮ್ಗೆ ಅಷ್ಟೊಂದು ರೆಡಿ ಮಾಡೋಕ್ಕೂ ಆಗೋಲ್ಲ. ಪದೇ ಪದೇ ಹತ್ತು ಉಳಿದು ಎಲ್ಲ ಮಾಡಬೇಕು ಅಂದ್ಬಿಟ್ಟು ಅಷ್ಟಿಷ್ಟ ಆಗೋಲ್ಲ. ಬಟ್ ಈ ಥರ ದೇವ್ರ ಮನೇಲಿ ಅಂದರೆ ತುಂಬ ಇಷ್ಟ. ಇವಾಗ ಎಲ್ಲ ರೆಡಿ ಮಾಡಾಯಿತು. ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಅತ್ತೆ ಇನ್ನೂ ಸ್ನಾನ ಮಾಡಿರಲಿಲ್ಲ, ಮಾವ ಸ್ನಾನ ಮಾಡಿದರು. ಸೊ ಅವ್ರಿಗೆ ಮಂಗಳಾರತಿ ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಏನಬ್ಬ ಅಮ್ಮ ಇವತ್ತು? ನನಗೆ ಭೀಮನ ಅಮಾವಾಸ್ಯೆ ಅನ್ನೋದು ಡೌಟ್ ಆಗ್ತೈತೆ. ಭೀಮನ ಅಮಾವಾಸ್ಯೆ ದಿನ ನಮ್ಮ ಅತ್ತೆ ಒಬ್ಬಟ್ಟು ಮಾಡ್ತೈತಲ್ಲ, ಅದಕ್ಕೆ ಹಬ್ಬ ಗಿಬ್ಬ ಲೆಕ್ಕ ಇಲ್ಲ, ನಮ್ಮ ಅತ್ತೆಗೆ ಲೆಕ್ಕ ಇಲ್ಲ. ಒಟ್ಟಲ್ಲಿ ಅವ್ರಿಗೆ ಇವತ್ತೊಂದು ಏನಪ್ಪ ಒಂದು ಕಾರಣ ಬೇಕಾಗಿತ್ತು, ಒಂದು ಚಿಕ್ಕ ಕಾರಣ. ತುಂಬ ದಿನ ಅನ್ಕೊತಾ ಇದ್ರು ಮಾಡ್ಬೇಕಂತ ಅಲ್ಲಮ್ಮ. ಆದರೆ ಇವತ್ತು ಭೀಮನ ಅಮಾವಾಸ್ಯೆ ಬಂದು ಅಮ್ಮನ ಮೇಲೆ ತುಂಬ ಲವ್ ಜಾಸ್ತಿ ಅಲ್ಲಮ್ಮ. ನಮ್ಮಮ್ಮ ಟಯರ್ಡ್ ಆಗ್ಬಿಡ್ತಾರೆ ಅಂತ ನಂಬ್ತೀರಾ? ಮಾಡಬೇಡ ಅಂತಾರೆ. ಮನ್ಸು ಕೇಳಲ್ಲ. ಇನ್ನೊಂದು ನಮ್ಮ ಅತ್ತೆಗೆ ತುಂಬ ಇಷ್ಟ ಒಬ್ಬಟ್ಟು ಮಾಡೋದಾದ್ರೆ. ನನಗಂತೂ ತುಂಬ ಕಷ್ಟ, ಯಾಕಂದರೆ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಏನಮ್ಮ ಜರಡಿನಾ? ಕತ್ರಿ ಕೊಡ್ಲ ಕಟ್ ಮಾಡೋಕ್ಕೆ? ನಮ್ಮ ಮಾವನ ಕೈಲೂ ಬೆಂಡೆ ತಿಸ್ತವ್ರೆ. ಇದು ಇವತ್ತು ಕಡಲೆಬೇಳೆ ಮಾಡ್ತೀನಿ ಅಂದ್ಬಿಟ್ಟು ಕಡಲೆಬೇಳೆ ತರಿಸಿದ್ದಾರೆ, ಬೇಯಕ್ಕೆ ಇಟ್ಟಿದ್ದಾರೆ. ನಾನು ಏನು ಮಾಡೋಕ್ಕೆ ಹೋಗಲ್ಲ, ನೀವು ಮಾಡ್ಕೊಳ್ಳಿ, ಬೇರೆ ಕೆಲಸ ಮಾಡ್ತೀನಿ ಅಂದಿದ್ದೀನಿ. ಸೊ ಮಗ 10 ಗಂಟೆಗೆ ಬರ್ತಾರೆ. ಇವಾಗ ಬೆಳಗ್ಗೆ 8 ಗಂಟೆ. ಇಷ್ಟು ಆಲ್ರೆಡಿ ನಮ್ಮನೇಲಿ ಪೂಜೆ ಎಲ್ಲ ಆಗೋಯ್ತು. ಪೂಜೆ ಮಾಡಿದ್ದು ಮಾತ್ರ ನಾನಷ್ಟೇ. ಅದಕ್ಕೆ ಸಂಬಂಧಪಟ್ಟಿದ್ದು ಗುಡಿಸೋದು, ಒರೆಸೋದು, ತಾರ್ಸೋದು, ರಂಗೋಲಿ ಬಿಡೋದು ಎಲ್ಲ ನಮ್ಮ ಅತ್ತೆನೇ ಮಾಡಿರೋದು. ಇದು ನೋಡಿ, ಅದೇ ರಾಮಗಳು ತೊಗೊಂಡು ಬಂದಲ್ಲ, ಅದು ಚೆನ್ನಾಗಿದೆಯಲ್ಲ. ಈಸಿಯಾಗಿ ಸುಮ್ಮನೆ ಹಂಗೆ ಹಾಕ್ಬಿಟ್ರೆ ಅಲ್ಲಮ್ಮ, ಬೇಗನೆ ಆಗಿಬಿಡುತ್ತೆ. ಸೊ ತಂದಿದ್ದು 10 ರೂಪಾಯಿ ಅಷ್ಟೇ, ಜಸ್ಟ್ ರಾಮಗಳು ತೊಗೊಂಡು ಬಂದಿದ್ದು. ಎಲ್ಲ ಆಗಿದೆ. ಇವಾಗ ಟಿಫನ್ ಕೇಳಬೇಕು ಅವ್ರಿಗೆ ಏನು ಮಾಡೋದು ಅಂತ. ಅದಕ್ಕೆ ಮುಂಚೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ರಲ್ಲ, ನೋಡಿಸ್ತಾ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನೋಡಿಸ್ತಾ ಇದ್ದೀನಿ. ಏನಮ್ಮ? ಪಲಾವಾ? ಹ್ಞೂ ಪಲಾವ್ ಏನೋ ಒಂದು. ಎಲ್ಲದಕ್ಕಿಂತ ಅವ್ರಿಗೆ ಬೇರೆ ಯಾವ ಸ್ವೀಟ್ಸ್ ಮಾಡೋಕ್ಕೂ ಅಷ್ಟು ಇಷ್ಟ ಆಗಲ್ಲ ನೋಡಿ. ಈಗಾಗಲೇ ನಮ್ಮ ಮಾವನಿಗೆ ಇಲ್ಲಿ ಬಿಟ್ಟು ಬಾ ಬಂಗಾರ, ರಂಗೋಲಿ ಹೆಜ್ಜೆ ಅಳಿಸ್ಬಾರ್ದು ನೋಡಮ್ಮ. ಏನಾರು ಇದೆಯಾ ಅಂತ? ಏ ಲವಪಾರೆ ಬೈಲಿ. ಹಾಂ ಬಾಮ್ಮ. ಇವಾಗ ನಮ್ಮ ಮಾವ ಕಾಯಿ ತುರ್ಬೇಕು. ನಾನು ತುರಿಯಲ್ಲಪ್ಪ. ಒಬ್ಬಟ್ಟು ಕೆಲಸಕ್ಕೆ ನಾನು ಬರಲ್ಲ, ಅಮ್ಮನನ್ನ ಕರ್ಕೊಳ್ಳೋದು ಇಲ್ಲ. ನಾನು ಬೇರೆ ಕೆಲಸ, ನಾನು ಬೇರೆ ಅಡುಗೆ ಎಲ್ಲ ಮಾಡ್ತೀನಲ್ಲ ಪ್ರತಿಯೊಂದನ್ನು. ನಿಮ್ಮ ಮಗ ಏನು ಹೇಳ್ತಾರೆ ಹೇಳ? ಹೇಗೀತಾ ಹಿರೇ ತಗೊಂಬರ್ತೀನಿ, ಒಂದು 50 ರೂಪಾಯಿಗೋ 100 ರೂಪಾಯಿಗೋ ಅಂತಾನೆ. ನೀವೇ ಮಾಡ್ತೀರಲ್ಲ, ಏನು ಮಾಡ್ತೀರಾ ಬಿಡು ಸಂಗೀತ. ನಾನೇ ಮಾಡ್ತೀನಿ. ಮದುವೆಗೆ ಮುಂಚೆ ನಾವು ಅಮ್ಮ ಮಾಡ್ತಾಯಿತ್ತು, ಮದುವೆ ಆದಮೇಲೆ ನೀವು ಮಾಡ್ತಾಯಿದ್ದೀರಾ. ನೋಡೋಣ, ಅದು ನನ್ನ ಮಕ್ಳಿಗ ಮಾಡ್ಕೊಡೋಣ. ಅಷ್ಟರಲ್ಲಿ ನನ್ನ ಮಕ್ಕಳು ಬರೋಷ್ಟ್ರಲ್ಲಿ ಕಲ್ತ್ಕೊಂತೀನಿ. ಮಾಡ್ಬೋದು ಮನ್ಸು ಮಾಡಿದ್ರೆ. ಏನಂದರೆ ಅದು ತಟ್ಟೋವಾಗ ಅದೊಂಥರ ದಪ್ಪ ಥರ ತಟ್ಬಿಡ್ತೀನಿ. ಅದೊಂದೇ ಪ್ರಾಬ್ಲಮ್ಮು. ನಿಮ್ಗೆ ಗೊತ್ತಾ, ಈಗಲೂ ತುಂಬ ಜನ ತಟ್ಟೋದು ಎಷ್ಟೇ ಚೆನ್ನಾಗಿ ಒಬ್ಬಟ್ಟು ಬಂದರೂ ಕೆಲವ್ರು ತಟ್ಟೋದು ದಪ್ಪ ಬರ್ತಿದೆ, ಕೆಲವ್ರು ತಟ್ಟೋದು ಎಷ್ಟು ತೆಳ್ಳಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ. ತಟ್ಟೋಗೆ ಒಂಥರ ಕಷ್ಟ. ನಮ್ಮ ಸವಿತಂಟಿ ಐತಲ್ಲ, ಅದೇ ಸಿಗರೇಟ್ ಪೇಪರ್, ಅದೇನೋ ಇದ್ರ ಪೇಪರ್ ಅಂತಾರಲ್ಲ, ಆ ಪೇಪರಲ್ಲಿ ತಡ್ತಾರೆ, ತೆಳ್ಳಗಿರುತ್ತೆ ಅವ್ರು ತಟ್ಟೋದು. ಇಲ್ಲ ಇರಿ ಒಂದು ನಿಮಿಷ. ಇದು ಅರ್ಧ kg ಮೇಲೆ
172 ಗ್ರಾಮ್ ಎಕ್ಸ್ಟ್ರಾ ಇದೆ. ಒಂದು ಸ್ವಲ್ಪ ಎತ್ಕೊಂಬಿಡಿ, ಇದು ತೊಗೊಂಬರ್ತೀನಿ, ಎಲ್ಲರೂ ಅದ್ರಲ್ಲಿ ಹಾಕ್ಬಿಡಿ. ನಾನು ಲೂಸ್ ತೊಗೋತೀನಲ್ವಾ, ಅದು ಗೊತ್ತಾಗಲ್ಲ. ಅರ್ಧ kg ಮೇಲೆ 172 ಗ್ರಾಮ್ ಎಕ್ಸ್ಟ್ರಾ ಇದೆ ಅಷ್ಟೇ, 672 ಗ್ರಾಮ್. ಸಾಕ್ಬಿಡಿ, ಸಾಕು. ಇದ್ರ ಮೇಲೆ ಇಟ್ಬಿಡಿ. ಬೆಲ್ಲ ಯಾರು ಕೊಟ್ಟಿದ್ದೋ ಗೊತ್ತಿಲ್ಲ, ರಂಗಮಂಟಿ ಕೊಟ್ಟಿದ್ದಾ? ಇರಲಿ, ಪರವಾಗಿಲ್ಲ, ಇಟ್ಬಿಡಿ ಅಮ್ಮ. ಇಲ್ಲಿಡಿ. ಎಲ್ಲ ಎತ್ಕೊತೀನಿ. ಆ ಬೆಲ್ಲ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೊತಾ ಇದ್ರು. ಮತ್ತು ನನಗೂ ತಿನ್ಬೇಕಂತ ಅನ್ನಿಸ್ತಿತ್ತು, ಬಟ್ ಅವ್ರು ಅವಾಗ ಅನ್ನಿಸ್ತಿರಲಿಲ್ಲ, ಇವಾಗ ಯಾಕೋ ಅನ್ನಿಸ್ತಾ ಇದೆ. ನೋಡಿದ್ರೆ ಅಷ್ಟರಲ್ಲಿ ಭೀಮ್ ನಮಸ್ತೆಗೆ ಮಾಡ್ತೀನಿ ಅಂದರು. ಇನ್ನೂ ಯಜಮಾನ್ರಿಗೆ ಪಾದ ಪೂಜೆ ಮಾಡಿಲ್ಲ, ಆವಾಗಲೇ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಆಗಿಬಿಟ್ಟೈತೆ. ಅಮ್ಮ ಯಾವಾಗಮ್ಮ ಪೂಜೆ ಮಾಡ್ತೀರಾ? ದಿನ ಪೂಜೆ ಮಾಡ್ತಿರ್ತೀರಲ್ಲ ಅಪ್ಪನಿಗೆ. ಅಪ್ಪ ಪೂಜೆ ಮಾಡ್ತಾ ಅಮ್ಮ? ನಿಮಗೆ ಮಾಡಿಲ್ವಂತಲ್ಲಮ್ಮ? ಅಪ್ಪ ಮಾಡಿಲ್ಲ ಅಂತ ಇದ್ರೆ ಹೇಳಿ, ಮಾಡ್ತಾ? ಮಾಡಿಲ್ಲ ಅಂತೈತೆ ಹೇಳಮ್ಮ, ಸುಳ್ಳು ಹೇಳ್ತಿದ್ರಾ? ಮಾಡಿ, ಏನಾಗುತ್ತೆ, ಇವತ್ತಿಂದಾನೆ ಶುರು ಮಾಡಿ. ನಮ್ಮ ಅತ್ತೆಗೆ ಒಬ್ಬಟ್ಟು ಮಾಡೋದಂದ್ರೆ ಇಂಟ್ರೆಸ್ಟು ಅಲ್ಲಪ್ಪ. ನಮ್ಮ ಮಾವ ಒಬ್ಬಟ್ಟಿಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಅತ್ತೆ ಒಬ್ಬಟ್ಟು ಮಾಡುತ್ತೆ ಅಷ್ಟೇ. ಇವಳಿಗೆ ಮುತ್ತು ಕೊಡೋದು ಒಂದೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಹ್ಞೂ ಅಂತ ಅಂತವಳೆ. ಸಾರಿ, ಅಯ್ಯೋ ನೋಡಿ ಇಲ್ಲಿ. ಸಾರಿ ಮೀಟು. ಮುತ್ತು ಕೊಡೋದನ್ನೇ ಕೆಲಸ ಇವಳಿಗೆ, ಇನ್ನೇನು ಕೆಲಸ ಇಲ್ಲ ಇವಳಿಗೆ. ಹೇಯ್ ಮೀಟು, ಸುಮ್ಮನೆ ಕುತ್ಕೋ. ನಾವು ಮರ್ತೇ ಹೋಗ್ಬಿಟ್ವಿ. ಮೀಟು, ಏಯ್ ಅಲ್ಲಿ ಬೈತಾರದಮ್ಮ ನನಗೆ. ಏನು ಕೊಡ್ಬಾರ್ದು? ಹೊಡಿ ಬಂಗಾರ, ನೆನೆ ಹೊಡೆದಲ್ಲ, ಹೊಡಿ ಮೀಟು. ಹಿಂಗ್ ಹೊಡಿ. ಸರಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಅವರು ಟಿಫನ್ಗೆ ಬರ್ತಾರೆ, ಇವತ್ತು ಮಾರ್ನಿಂಗ್ ಶಿಫ್ಟು. ಅಮ್ಮ ಇದು ಇನ್ನೇನೋ ಮರಳ್ತೈತೆ, ತುರೆ ಮಾಡಿ ತಂದು ಕೊಡ್ತೀನಿ. ಏನಮ್ಮ? ಹಾಂ, ಒಳ್ಕಲ್ ನೋಡಿ. ಏನ ಈ ಹಸಿಟ್ನ ಒಳ್ಕಲ್ಲಲ್ಲಿ ಕಲಿಸ್ತಾ ಇದ್ರಾ? ಅಂದ್ರೆ ಚೆನ್ನಾಗಿ ಬರಲಿ ಅಂತನ ಇಟ್ಟು. ನೀವು ನಿಮ್ಮ ಅಮ್ಮ ಮಾಡ್ತಿದ್ರಲ್ಲ, ನೀವಾ? ಅಲ್ಲ, ಒಳ್ಕಲಲ್ಲಿ ಈ ಥರ ಮಾಡ್ತಾ ಇದ್ದು ನೀವು ಯಾರು ನೋಡಿದ್ರಿ? ಯಾರು ಮಾಡಿದ್ದು ನೋಡಿದ್ರಿ? ಇವರ ನಿಮ್ಮತ್ತೆ ಮಾಡ್ತಾರಿಲ್ವಾ ಒಬ್ಬಟ್ಟು? ಅಪ್ಪ ಅಜ್ಜಿ ಒಬ್ಬಟ್ಟು ಮಾಡ್ತಿದ್ದಪ್ಪ? ಮಾಡ್ತಿರ್ಲಿಲ್ವಾ? ಮಾಡ್ತಿದ್ರಂತಲ್ಲ. ನೀವೆಲ್ಲಿ ಮದುವೆಗೆ ಎಷ್ಟು ವರ್ಷ ಇದ್ರಿ? 3 ವರ್ಷ ಇದ್ರಾ? ಹ್ಞೂ, ನಿಮ್ಮ ಮಗ ಹುಟ್ಟಿದ ಮೇಲೆ, ನಾಗಲಕ್ಷ್ಮಿ ಹುಟ್ಟಿದ ಮೇಲೆ ಅಷ್ಟೇ ತಾನೇ? ಅಲ್ಲೇ ಹುಟ್ಟಿದ ಅವನು? ಬೆಳೆದಿದ್ದಲ್ಲಿ ಹುಟ್ಟಿದ್ದಿಲ್ಲಿ. ನಾಗಲಕ್ಷ್ಮಿ ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ. ಅವಳು ರಾಮನಗರ ಬಂದಿಲ್ಲಮ್ಮ ಅವಳು? ಮೆತ್ತಗೆ ಹೇಳ್ತೈತೆ ನೋಡಿ ನಮ್ಮಮ್ಮ. ಮತ್ತೆ ಇವಳನ್ನ ಕೂಸ್ಕೊಂಡ್ರೆ ಬೆಳಗ್ಗೆದ ಸಂಜೆಗೂ ಹಿಂಗೆ ಕೂತಿರ್ತಾಳಮ್ಮ ಇವಳು. ಏಯ್ ಮೀಟು, ಸುಮ್ಮನೆ ಇರೋ.
ಇವಾಗ ಅತ್ತೆ ಸ್ನಾನಕ್ಕೆ ಹೋದ್ರು, ಎಲ್ಲ ರೆಡಿ ಮಾಡಿ. ಇಲ್ಲಿ ಒಬ್ಬಟ್ಟು ನೀರು, ಇಲ್ಲಿ ಹೂರ್ಣ ಅಂದರೆ ರುಬ್ಬೇಕಿನ್ನೂ ಅದು ರೆಡಿ ಮಾಡಿಲ್ಲ, ಬೆಲ್ಲ ಮತ್ತು ಬೇಳೆ. ಸೊ ನಾನು ಪಲಾವ್ ಫಸ್ಟ್ ಟೈಮ್ ನನ್ನ ತಂಗಿ ಹಾಕ್ತಾಳೆ, ಬಟ್ ನಾನೇ ಯಾವತ್ತೂ ಹಾಕಿರಲಿಲ್ಲ. ಬೀಟ್ರೋಟ್ ಕೂಡ ಸೇರಿಸಿರ್ತೀವಿ, ಬೀಟ್ರೋಟು, ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು. ಸೊ ಈಗ ಬಿಸಿ ಬಿಸಿ ಪಲಾವ್ ಮಾಡಿಬಿಡ್ತೀನಿ. ಯಾಕೋ ನಮ್ಮ ಮಾವ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದಾರೆ, ಪಿತ್ತ ಥರ ಏನೋ ಆಗಿದೆ, ಅದಕ್ಕೆ ಮೇಲೆ ಹೋಗಿ ಬಂದು ಮಾಡ್ತಿದ್ದಾರೆ. ಇದೆಲ್ಲ ನೋಡಿ ಮತ್ತೆ ಕ್ಲೀನ್ ಮಾಡಬೇಕು. ಬಟ್ ಕಸ ಎಲ್ಲ ಎತ್ಬಿಟ್ಟು ಪಾಪ ಸ್ನಾನಕ್ಕೆ ಹೋದರು ಅವರು. ಯಾಕಂದರೆ ಮೊಸರು ಬಜ್ಜಿಗೆ ಒನ್ ಟೈಮ್ಗಲ್ವಾ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಮೂಲಂಗಿ ಕೂಡ ತುರಿದಿಟ್ಟಿದ್ದೀನಿ. ನಮಗೆ ಮೂಲಂಗಿ ತುರಿದಿಕ್ಬಿಟ್ರೆ ತುಂಬ ಇಷ್ಟ, ಇದಕ್ಕೆ ಮೊಸರು ಬಜ್ಜಿಗೆ ಮೂಲಂಗಿ ಹಾಕಿದ್ರೆ. ಸೊ ಇದು ಬೀನ್ಸ್ ಪಲ್ಯಕ್ಕೆ ಅಂತ ಕಟ್ ಮಾಡಿಟ್ಟಿದ್ದೀನಿ. ಅವರು 10 ಗಂಟೆಗೆ ಬರ್ತಾರಂತೆ, ಈಗ 9:15 ಬಂದರೂ ಅವ್ರು ಸ್ನಾನ ಮಾಡ್ಕೊಳ್ಬೇಕು. ಅಂದರೆ ಅವ್ರು ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿದ್ರೆ ರಸಮ್ ಎಲ್ಲ ಬೇಕಾದ್ರೆ ಆಮೇಲೆ ಮಾಡ್ಕೋತೀನಿ. ಪಲಾವ್ ಮಾಡಿಟ್ಬಿಟ್ರೆ ಅವ್ರು ಸ್ನಾನಕ್ಕೆ ಹೋಗಿ ಬರೋಷ್ಟ್ರಲ್ಲಿ ನಾನು ರೆಡಿ ಆಗಬೇಕು. ಬಿಕಾಸ್ ಸ್ಯಾರಿ ಅಂದರೆ ತುಂಬ ಕಷ್ಟ ಅಲ್ವಾ. ಈ ಸ್ಯಾರಿ ಇದನ್ನು ಉಟ್ಕೊಂಡೇ ಇಲ್ಲ ನಾನು, 7 ಇಯರ್ಸ್ ಏನೋ ಆಯಿತು. ನಮ್ಮ ಆಂಟಿ ಮದುವೆ ಕೊಡಿಸಿದ್ದು, ಇದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಸೊ ಅದಕ್ಕೆ ಉಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಲ್ಲ ಹಿಂಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಮೇಲ್ಗಡೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವರು ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ ಇತ್ತು, 1 ಅವರ್ ಟೈಮ್ ಇತ್ತು ಅಂದ್ಬಿಟ್ಟು ಕುತ್ಕೊಂಡಿದ್ದಾರೆ. ಸೊ ನನಗಾಗಿರೋ ಎಕ್ಸ್ಪೀರಿಯೆನ್ಸು, ವೀಡಿಯೋ ಮಾಡ್ಕೋತಿದ್ದೀವಿ, ಇಲ್ಲ ಅಂತ ವೀಡಿಯೋಗೋಸ್ಕರ ಅಂತ ಯಾರೂ ಪೂಜೆ ಮಾಡ್ತಿಲ್ಲ. ಯಾಕಂದರೆ ತುಂಬ ಜನ ವೀಡಿಯೋ ಮಾಡಿ ಎಲ್ಲರೂ ಹಾಕ್ತಾರೆ. ಅದೊಂಥರ ನಮಗೆ ಮೆಮೊರಿ ಥರ ಅಂತ ಅನ್ಬೋದು. ಹೇಳಬೇಕು ಅಂದರೆ ಈ ಥರ ಸೋಷಿಯಲ್ ಮೀಡಿಯಾ ಬಂದಮೇಲೆ ಹೆಣ್ಮಕ್ಳು ತುಂಬಾ ಟ್ರೆಡಿಷ್ನಲ್ ಆಗಿದ್ದಾರೆ. ಹಂಗಂತ ಆವಾಗಿನ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ, ಆವಾಗ ಅಮ್ಮಂದಿರು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಇವಾಗಿನ ಜನ್ರೇಷನ್ ಅವ್ರು ಕೂಡ ಇನ್ನೂ ಜಾಸ್ತಿನೇ ಚೆನ್ನಾಗಿ ಸಂಪ್ರದಾಯನ ಪಾಲಿಸಿದ್ದಾರೆ ಅಂತ ಹೇಳ್ಬೋದು. ದೇವಸ್ಥಾನಗಳಿಗೆ ಹೋದಾಗ್ಬೋದು, ಪ್ರತಿಯೊಂದು ಹಬ್ಬಗಳು ಕೂಡ ಇವಾಗ ಮಾಡ್ತಿದ್ದಾರೆ. ಚಿಕ್ಕ ಪುಟ್ಟ ಹಬ್ಬ ಕೂಡ ಮಿಸ್ ಮಾಡ್ತಿಲ್ಲ. ಅದನ್ನು ನಂಗೆ ತುಂಬ ಇಷ್ಟ ಆಗಿದೆ. ಈವನ್ ನಾನು ಕೂಡ ಸೇರಿ ಎಲ್ಲರೂ ಇವಾಗಿನ ಜನ್ರೇಷನ್ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾ ಬಂದಮೇಲೆ ಚೆನ್ನಾಗೇ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ವೀಡಿಯೋ ಮಾಡ್ಕೋತಿದ್ವಿ. ವೀಡಿಯೋ ಮಾಡೋ ಟೈಮಲ್ಲಿ ಮಧ್ಯದಲ್ಲಿ ಒಬ್ಬರು ಎಂಟ್ರಿ ಕೊಟ್ಟಿದ್ದಾರೆ, ಯಾರು ಅಂತ ನೋಡಿಸ್ತೀನಿ ನಿಮಗೆ, ನೀವೇ ನೋಡೋರಂತೆ. ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ರು. ಮಾವ ಸ್ವಲ್ಪ ಅವ್ರಿಗೊಂಚೂರು ಇವತ್ತು ಯಾಕೋ ಲೈಟಾಗಿ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ರೂಮಲ್ಲಿ ಮಲಗಿದ್ದಾರೆ. ಬನ್ನಿ ಬನ್ನಿ ಮಾಡಿ ಮಾಡಿ. ಬಾ ಬಾ ಲಕ್ಷ್ಮಿ ಒಳಗಡೆ. ನಾದಿ ಬೆಳಗ್ಗೆ ಎದ್ದು 5 ಗಂಟೆಗೆ ಪೂಜೆ ಮಾಡಿಬಿಟ್ಟು ಬಂದು ನೋಡಿ. 6 ಗಂಟೆಗೆ ಒಬ್ಬಟ್ಟೆಲ್ಲ ಜೋರಾಗಿ ಮಾಡ್ತಿದ್ಯಾ? ನೋಡಿ ಅವ್ರು ಹೊರಟರು. ಇದೆಲ್ಲ ಹೀಗೆ ಇದೆ, ಬಿಕಾಸ್ ನನಗೊಂದು ರೀಲ್ಸ್ ಮಾಡಿಕೊಟ್ರು. ಯಾಕಂದರೆ ಅವ್ರು ಲೇಟ್ ಆಗೋಗುತ್ತಲ್ವ, ಆಮೇಲೆ ಎತ್ತಿಡ್ಕೋತಾಳೆ ಅಂದ್ಬಿಟ್ಟು. ಅಕ್ಷತೆ ಕಾಳು ಪೂಜೆಗೆ ಇಟ್ಟಿದ್ದಿದ್ದೆಲ್ಲ ಹಾಗೆ ಇದೆ, ಎತ್ತಿಕ್ಬೇಕು. ಈ ಕಡೆ ಬಂದರೆ ಎಲ್ಲ ಆಗಿದೆ, ರಸಮ್ ಒಂದು ಮಾಡಬೇಕಷ್ಟೆ. ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಹೆಂಗಿದೆ ಅಮ್ಮ ಒಬ್ಬಟ್ಟು? ತಿಂದಿಲ್ಲ ಆದರೆ ಕೇಳಿದ್ದಾರೆ. ಅಪ್ಪನ ಕೇಳಿದ್ರ ಹೆಂಗೈತೆ ಅಂತ. ಓ ಅಬ್ಬ ಮಾತ್ರ ಉಂಚಿದಂಗೆ ಸ್ಟಡಿ ಆಗ್ಬಿಟ್ರಾ? ಇನ್ನೂ ಒಂದು ಒಬ್ಬಟ್ಟು ಹಾಕ್ಸ್ಕೊಂಡಿದ್ದೀರಾ? ಹಾಂ ಮೀಟು ಏನೇ ಮೀಟು ತಿನ್ನು ತಿನ್ನು ತಿನ್ನು. ಸೊ ಬೆಳಗ್ಗೆ ಟಿಫನ್ ಸರಿಯಾಗಿ ತಿಂದಿಲ್ಲ ನಮ್ಮ ಮಾವ, ಒಂಚೂರು ಯಾಕೋ ಪಿತ್ತ ವಾಮಿಟಿಂಗ್ ಆಯಿತು ಅಂತ. ಒಬ್ಬಟ್ಟಂದ್ರೆ ಇವ್ರಿಗೂ ಇಷ್ಟ, ನಮ್ಮ ತಾತಂಗೂ ಇಷ್ಟ. ಏನರು ನಿಮ್ಮದು? ಬರ್ತೀನಿ ರೀ. ಹಾಕಿಸ್ಕೊತಿದ್ದಾರೆ ನೋಡಿ. ರಂಗೋಲಿ ಎಲ್ಲ ಹೊಟ್ಟೋಯ್ತು, ಹಂಗೆ ಹಾಕಿದಾಗಷ್ಟೇ. ಪೂಜೆ ಮಾಡಿದ್ದೆಲ್ಲ ಹಾಗೆ ಇದೆ. ನಾನು ತಿನ್ನಬೇಕು, ಆಮೇಲೆ ತಿಂತೀನಿ. ಮಾಡ್ತಾಯಿದ್ದಾರೆ. ಇಷ್ಟ ನಮ್ಮ ಅತ್ತೆಗೆ ಒಬ್ಬಟ್ಟು ಮಾಡೋದಂದ್ರೆ ತುಂಬ ಇಷ್ಟ. ನೋಡಿ ಅಮ್ಮ, ತಟ್ಟದು ಹೆಂಗೆ ಅಂತ ಹೇಳ್ಕೊಡಮ್ಮ. ಧೈರ್ಯ ಮಾಡಿ ತಿಂತೀರಾ? ತಿಂತೀರಾ ಅಂದರೆ ನಾನು ಮಾಡ್ತೀನಿ. ಹೊಟ್ಟೆನೋ ಬರಲ್ವಾ? ನಮ್ಮ ಅತ್ತೆಗೆ ಎಲ್ಲ ಚೆನ್ನಾಗಿ ಮಾಡಿನೇ ಪಾಪ ಅವ್ರಿಗೆ. ಅಂದರೆ ಅವ್ರು ಹೆಂಗಾರ ಸ್ವಲ್ಪ ಫುಡ್ಡು
ಸೆಲೆಕ್ಟೆಡು ನಮ್ಮ ತಾತ ಅಲ್ಲಮ್ಮ ನಮ್ಮ ಅತ್ತೆ ಎಲ್ಲ ಸ್ವಲ್ಪ ಅವ್ರಿಗೆ ಏನಂದರೆ ಒಂದು ಸ್ವಲ್ಪ ತಿಂದರೂ ಚೆನ್ನಾಗಿರಬೇಕು ಅನ್ನೋ ಥರ ಯೋಚನೆ ಮಾಡ್ತಾರೆ ಯಾವತ್ತೂ. ನಮ್ಮ ಮಾವ ನಮ್ಮ ಯಜಮಾನ್ರು ಸ್ವಲ್ಪ ಓಕೆ, ಬಟ್ ಅತ್ತೆ ತಾತ ಎಲ್ಲ ಹಾಗೆ. ನಾನು ಏನಂದರೆ ಎಡ್ಜಲ್ಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಮಾಡಿಬಿಡ್ತೀನಿ. ನಮ್ಮ ಅತ್ತೆ ಹಂಗೆ ನೋಡಿ ಇಷ್ಟು ತೆಳ್ಳಗೆ ತಟ್ಟಿದ್ದಾರೆ. ಕಾಯಿ ತುರ್ಕೊಂಡಿದ್ದು ನಮ್ಮ ಮಾವ, ಹಸಿಟ್ಟು ಕಲಸಿದ್ದೀನಿ, ಮಿಕ್ಕಿದೆಲ್ಲ ನಮ್ಮ ಅತ್ತೆ. ಇದರಲ್ಲಿ 1 ರೂಪಾಯಿನೂ ನಂದು ಕಾಂಟ್ರಿಬ್ಯೂಷನ್ ಇಲ್ಲ. ನಮ್ಮ ಮಾವ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ, ನಮ್ಮ ಅತ್ತೆ ಸ್ವಲ್ಪ. ಇದು ಕರಿ ಬೆಲ್ಲ ಅಲ್ಲಮ್ಮ, ಫಸ್ಟ್ ಟೈಮ್ ಎಲ್ಲ ನೀವು ಮಾಡ್ತಾ ಇರೋದು ಇದರಲ್ಲಿ? ನಾಗಲಕ್ಷ್ಮಿಗಾ ಇಷ್ಟ ಅವ್ರಿಗೂ, ಬಟ್ ಇದಕ್ಕಿದ್ದಂಗೆ ಮೊದಲು ವೀಡಿಯೋ ಮಾಡೋಕ್ಕಾಗಿಲ್ಲ ನಂಗೆ ಅವಳ್ದು, ಯಾಕಂದರೆ ನಾನು ಇವ್ರಿಗೆ ಪೂಜೆ ಮಾಡ್ತಾಯಿದ್ದೆ, ಅದರಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಗೋಲ್ಡ್ ಹಾಕೊಂಡಿಲ್ಲ, ಆರ್ಟಿಫಿಷಿಯಲ್ ಹಾಕೊಂಡ್ಬಿಟ್ಟಿದ್ದೀನಿ ಮ್ಯಾಚ್ ಆಗುತ್ತೆ ಅಂತ. ಇವರ ತಮ್ಮ ಮಾಡಿಲ್ಲ. ವಾರ್ಗಿತಿ ಕೊಡ್ಸಿರೋ ಸೀರೆ, ನಿಮ್ಮ ತಂಗಿ ಕೊಡ್ಸಿರೋ ಸೀರೆ ಇದು ನಮ್ಮ ಅತ್ತೆ ಕೊಡಿಸಿದ್ರು. ಅದು ನೀವೇ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಇದೇ ಕಲರ್ಗಳೆಲ್ಲ ಒಂಥರ ನೀವು ಮತ್ತು BTM ಮತ್ತೆ ಇಬ್ಬರು ಒಂಥರ ನೆಟ್ಟೆಡ್ ಥರ. ಇದು ಮದುವೆ ಅಲ್ಲ ಅಮ್ಮ ಕೊಡಿಸಿದ್ದು, ಇದು ಆಂಟಿನೇ ಕೊಡಿಸಿದ್ದು, ನಮ್ಮನೇನು ಕರ್ಕೊಂಡು ಹೋಗಿಲ್ಲ ಸೆಲೆಕ್ಷನ್ಗೆ. ಬಟ್ ಚೆನ್ನಾಗಿದೆ ಇದು. ಇದು ಬಾರ್ಡ್ರು ಮಾತ್ರ ಇಲ್ಲಿಗೆ ಲಾಸ್ಟ್ ಬರುತ್ತೆ ಅಷ್ಟೇ. ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಬಾರ್ಡ್ರು ಸಿಗುತ್ತೆ. ನೀವೇನಾದ್ರು ಉದ್ದ ಪಿನ್ ಮಾಡಿಕೊಂಡ್ರೆ ಬಾರ್ಡ್ರು ಇಷ್ಟಕ್ಕೆ ಅರ್ಧಕ್ಕೆ ಸ್ಟಾಪ್ ಆಗೋಗುತ್ತೆ. ಸೊ ನಾನು ಕೂಡ ಒಬ್ಬಟ್ಟು ತಿಂತೀನಿ. ರೂಮ್ ಕತ್ತಿ ಮಾಡಿಬಿಟ್ಟಿದ್ದೀನಿ. ನಾನು ಟೆನ್ಷನ್ ಆಗಿಬಿಟ್ರೆ, ಗಾಬರಿ ಆಗಿಬಿಟ್ರೆ ಹಿಂಗೆ ನೋಡಿ ಪಟ 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 ಅಂತ ಇವಾಗ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಸರಿನಾ? ನೋಡಿ ಸೀರೆ ಅಷ್ಟು ತೆಳ್ಳು ಗೊತ್ತಿದ್ದಾರೆ ನಮ್ಮ ಅತ್ತೆ. ಅಂದರೆ ಸ್ವೀಟ್ ಕರೆಕ್ಟಾಗಿದೆ ಅಮ್ಮ. ತಿಂತೀಯ ಬಂಗಾರಿಯ? ತಿನ್ನೋ ಇರಲಿ, ತಿನ್ನು ಬಂಗಾರಿಯ. ಬೇಕಾ ಕೇಳು ಅಪ್ಪ, ಬೇಕಾ ಅಂತ ಕೇಳ್ಬೇಕಂತೆ. ಅಲ್ಲ ತಾತ ತಿನ್ನುತ್ತೆ, ಕೇಳೋಂಗಿಲ್ಲ. ಕೊಟ್ರಮ್ಮ ಮತ್ತೆ ಕೇಳು ಅಂತಿದ್ರ. ಇವಾಗ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟೆ. ಊಟ ಎಲ್ಲ ಆದಮೇಲೆ ನಾನು ಹಾಗೆ ಬಿಟ್ಬಿಟ್ಟಿದ್ದೆ, ಪಾತ್ರೆ ಎಲ್ಲ ಬೆಳಗಿರಲಿಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ಮೇಲೆ ಅಡುಗೆ ಏನೇನು ಮಾಡಿದೆ ಅಂತ ನೋಡಿಸ್ತೀನಿ. ಬೀನ್ಸ್ ಪಲ್ಯ, ಆಮೇಲೆ ಒಬ್ಬಟ್ಟು ಅತ್ತೆ ಮಾಡಿದರು. ಅದೇ ಒಬ್ಬಟ್ಟು ಬೇಳೆ ಬೇಯಿಸಿರೋ ನೀರಲ್ಲಿ ಒಬ್ಬಟ್ಟು ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಮಧ್ಯಾಹ್ನ ಊಟ ರೆಡಿ. ಪಲಾವ್ ಕೂಡ ಸ್ವಲ್ಪ ಮಿಕ್ಕಿತ್ತು. ಇವಾಗ ಊಟ ಎಲ್ಲ ಮಾಡಿ ಎಲ್ಲ ಆದಮೇಲೆ ನಿಮಗೆ ವಿಡಿಯೋ ಏನು ಮಾಡೋವಾಗ ಸಿಗ್ತೀನಿ. ಹೀಗಿತ್ತು ಇವತ್ತಿನ ವ್ಲಾಗು. ಸೊ ಇವ್ರು ಬರೋವರೆಗೂ ಸ್ಯಾರಿ ಹಾಕ್ಕೊಂಡಿದ್ದೆ. ಸುಮ್ಮನೆ ಏನು ಚೇಂಜ್ ಮಾಡೋದು, ಹಾಕೊಳ್ಳೋದೇ ರೇರು. ಅದನ್ನು ಜಸ್ಟ್ 1 ಅವರ್ 2 ಅವರ್ಗೆ ಹಾಕ್ಕೊಂಡು ಚೇಂಜ್ ಮಾಡಿಬಿಟ್ರೆ ಬಿದೋಗ್ತಿ ಗಿರ್ಜಾಸ್ ಹಾಕ್ಕೊಂಡು ತೆಗೆದುಬಿಟ್ರೆ ಇನ್ನೇನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಇವತ್ತು ಇವ್ರು ಬರೋವರೆಗೂ ಮಧ್ಯಾಹ್ನವರೆಗೂ ಹಾಕ್ಕೊಂಡಿದ್ದೆ. ಊಟ ಎಲ್ಲ ಮಾಡಿ ಮುಗಿಸಿದ್ವಿ, ನೋಡಿಸ್ದೆ ಅಲ್ವಾ ನಿಮಗೆ. ಬೀನ್ಸ್ ಪಲ್ಯ, ಒಬ್ಬಟ್ಟು ಸಾಂಬಾರು, ಒಬ್ಬಟ್ಟು, ಬೆಳಗ್ಗೆ ಸ್ವಲ್ಪ ಪಲಾವ್ ಕೂಡ ಮಿಕ್ಕಿತ್ತು. ಎಲ್ಲ ಊಟ ಎಲ್ಲ ಆಯಿತು. ಲೈಟಾಗಿ ಬ್ಲಷ್ ಹಾಕ್ಕೊಂಡಿದ್ದೆ, ನಿಮಗೆ ಬ್ಲಷ್ ಅಂದರೆ ನಾನು ಲಿಪ್ಸ್ಟಿಕ್ನೇ. ಅರೆ ಇದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆಯಾ ಏನು? ನೀನು ಬಿಟ್ಟು ಇನ್ನಾರು ಹೊಡಿತಾರೆ ನನಗೆ. ಲಿಪ್ಸ್ಟಿಕ್ಕಲ್ಲೇ ಸ್ವಲ್ಪ ಹೀಗೆ ಲೈಟಾಗಿ ಹಾಕ್ಕೊಂಡೆ, ಹಿಂಗೆ ರೆಡ್ಡಾಗಿ ಕಾಣಿಸ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಐಲೈನರ್ ಕೂಡ ಹಾಕ್ಕೊಂಡಿಲ್ಲ ನಾನು, ಲೇಟಾಗಿ ಹೋಗುತ್ತೆ ಅಂತ. ಐಲೈನರ್ನ ನಾನು ಅರ್ಜೆಂಟಲ್ಲೆಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೆ ಜಸ್ಟ್ ಕಾಜಲ್ ಹಾಕ್ಕೊಂಡೆ ಅಷ್ಟೇ. ನೋಡಿ ಹೀಗೆ ಕಾಣಿಸ್ತಿದೆ. ಪಿಯಾನ ಬಂದಿದ್ಲು ಬೆಳಗ್ಗೆಯಿಂದ, ಯಾಕೋ ಬಂದೇ ಇರಲಿಲ್ಲ ಅವಳು. ನಾವು ಏನಿದು ಪಿಯಾನ ಬಂದೇ ಇಲ್ವಲ್ಲ ಅಂದ್ಬಿಟ್ಟು ಅಂದ್ಕೊಂಡ್ರೆ, ಆಮೇಲೆ ನಾನೇ ಹೋಗ್ಬಿಟ್ಟು ತಟ್ಟೆ ಬಂದು. ಪಿಯಾನ ಸೇ ಹಾಯ್. ಎಲ್ರದ್ದು ಊಟ ಆಯ್ತಾ? ಸೊ ಊಟ ಎಲ್ಲ ಆಯಿತು. ಅವಳು ಊಟ ಮಾಡಿಲ್ಲ, ಯಾಕೋ ಗೊತ್ತಿಲ್ಲ, ಈ ನಡುವೆ ಊಟ ಮಾಡ್ತಿಲ್ಲ. ಅವಳಿಗೆ ದೃಷ್ಟಿ ಆಗಿದೆಯೋ ಏನೋ ಗೊತ್ತಾಗ್ತಿಲ್ಲ ನಮಗೆ. ಊಟ ಏನು ಮಾಡಿಲ್ಲ, ನಾವೆಲ್ಲ ಊಟ ಮಾಡಿದ್ವಿ. ಪಾತ್ರೆ ಒಂದು ಬೆಳಗ್ಬೇಕಷ್ಟೇ, ಅದು ಆಮೇಲೆ ಬೆಳಗೋಣ ಅಂದ್ಬಿಟ್ಟು. ಯಾಕಂದ್ರೆ ಸ್ಯಾರಿ ಹಾಕ್ಕೊಂಡು ನನಗೆಲ್ಲ ಬೆಳಗಾಕಿಲ್ಲ, ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಆಯಿತು. ಬೆಳಗ್ಗೆಯಿಂದ ಕಸ ಗುಡಿಸ್ತಾನೇ ಇದೀನಿ, ಥರ ಗಲೀಜು ಥರನೇ ಆಗ್ತಾಯಿತ್ತು. ಅದಕ್ಕೆ ಕ್ಲೀನ್ ಆಯಿತು ಎಲ್ಲ. ಈಗ ಆಲ್ಮೋಸ್ಟ್ ಇನ್ನು ಸಂಜೆವರೆಗೂ ಏನೂ ಕೆಲಸ ಇಲ್ಲ. ಒಂದು ಸ್ವಲ್ಪ ಪಾತ್ರೆ ಇದೆ ಅಷ್ಟೇ. ಮನ್ಸು ಮಾಡಿದ್ರೆ ಒಂದು 10 ನಿಮಿಷ ಅದಲ್ಲಿ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿಬಿಡ್ಬೋದು ಪಾತ್ರೆನ. ಬಿಟ್ಟರೆ ಕಾಫಿ ಮಾಡ್ಕೊಂಡು ಕುಡಿಯೋದು. ನೈಟ್ಗೆ ಅತ್ತೆಗೆ ಸ್ವಲ್ಪ ಚಪಾತಿ ಮಾಡ್ಕೊಡೋಣ ಅಂತಿದ್ದೀನಿ, ಒಂದು 3-4 ಚಪಾತಿ, ಇಲ್ಲ ಒಂದು ಎಲ್ರಿಗೂ ಸೇರಿ ಒಂದು 6 ಚಪಾತಿ ಮಾಡ್ತೀನಿ ಅಷ್ಟೇ. ರೈಸ್ ಇದೆ, ರೈಸ್ ಇಲ್ಲ, ರಸಮ್ ಎಲ್ಲ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ನಮ್ಮ ಭೀಮ್ ಅಮಾವಾಸ್ಯೆ ಹಬ್ಬ ಹೀಗಿತ್ತು ಇವತ್ತಿನ ವ್ಲಾಗಲ್ಲಿ. ಒಬ್ಬಟ್ಟು ಮಾಡಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ. ಹಸಿಟ್ಟಿತ್ತು,
ಮತ್ತು ಇದು ಬೆಲ್ಲ ಇತ್ತು ಅಂದ್ಬಿಟ್ಟು, ಅದು ಬೆಲ್ಲ ನಾವು ಲೇಟ್ ಮಾಡಿಬಿಟ್ರೆ ಹುಳಿ ಬಂದ್ಬಿಡುತ್ತಂತೆ. ಹಾಗೂ ಇವ್ರು ಹೇಳಿದ್ರು ಒಂಚೂರು ಹುಳಿ ಬಂದಿದೆಯಾ ಹಂಗಂದ್ರು ನನಗೇನೋ ಗೊತ್ತಿಲ್ಲ, ನನಗೆ ಆ ಥರ ಅನಿಸಿಲ್ಲ. ನಮ್ಮ ಅತ್ತೆನೂ ಹಂಗೆ ಅಂತೂ ಒಂಚೂರು ಹುಳಿ ಥರ ಅನ್ನಿಸ್ತಿದೆ ಅಂತ. ನನಗೆ ಆ ಲೆವೆಲೆಲ್ಲ ಟೇಸ್ಟ್ನ ಕಂಡುಹಿಡಿಯೋಷ್ಟು ನನ್ನ ನಾಲ್ಗೆಗೆ ಏನಪ್ಪ ಏನಂತಾರೆ ಬುದ್ಧಿನ, ನನ್ನ ನಾಲ್ಗೆಗೆ ಅಷ್ಟೊಂದು ಬುದ್ಧಿಶಕ್ತಿ ಏನು ನನ್ನ ನಾಲ್ಗೆಗೆ ಅಷ್ಟೊಂದು ಬುದ್ಧಿಶಕ್ತಿ ಇಲ್ಲ. ಆ ಲೆವೆಲ್ ಟೇಸ್ಟ್ ಕಂಡುಹಿಡಿಯೋಷ್ಟು ಇವ್ರಿಗೂ ಸ್ವಲ್ಪ ಕಡಿಮೆನೇ. ನಮ್ಮ ಅತ್ತೆಗೆ ಸಿಕ್ಕಾಬಿಟ್ಟೆ ಇದೆ ಕಂಡುಹಿಡಿಯೋದು, ಉಪ್ಪು ಖಾರ ಹುಳಿ ಇದೆಲ್ಲ. ಸೊ ಚೆನ್ನಾಗಾಗಿತ್ತು ನನಗಂತೂ. ಒಬ್ಬಟ್ಟು 2 ತಿಂದೆ. ಇವುಗಳ ಮಾಮನ ಮೇಲೆ ಆಟ ಆಡ್ತಿದ್ದಾಳೆ. ಎಷ್ಟೇ ಬೈದ್ರು ಏನೇ ಮಾಡಿದ್ರು ಮಾಮ ಜೊತೆ ಆಟ ಆಡೋದು ಮಾತ್ರ ಬಿಡಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ಯಾರಿ ಹೇಗಿತ್ತು, ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಹೇಳಿ. ಹಾಗೆ ನಿಮ್ಮ ಯಜಮಾನ್ನ ಕೇಳ್ತೀನಿ, ಫ್ರ್ಯಾಂಕಾಗಿ ಹೇಳು, ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ? ಕರೆಕ್ಟಾಗಿ ಹೇಳು. ನಾನು ಬೇರೆ ದಿನಕ್ಕೆ ಇವತ್ತು 10 ಆಫ್ ಎಷ್ಟು ಕೊಡ್ತೀಯಾ? ಬೇರೆ ದಿನ ಗಲೀಜಾಗಿದೆ, ನೀಟಾಗಿದೆ. 10 ಔಟ್ ಆಫ್ 10ಗೆ 10. ಎಲ್ಲಾದ್ರೂ ಚೆನ್ನಾಗಿ ರೆಡಿ ಆಗಿದ್ದೀನಾ? 10 ಔಟ್ ಆಫ್ 10 ಕೊಡ್ತಿದ್ದಾರೆ. ಅದಕ್ಕೆ ಇವತ್ತು ಚೇಂಜ್ ಮಾಡಿಲ್ಲ ನಾನು. ಮತ್ತು ಬಳೆಗಳು ಬೇರೆ ನೋಡಿ, ಇವತ್ತು ಬ್ಲೂ ಕಲರ್ ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದೀನಿ. ಸೊ ಅಭ್ಯಾಸ ಆಗಬೇಕಲ್ವಾ ಸ್ಯಾರಿಲೂ ಕೂಡ, ಅದರಿಂದ ಇವತ್ತು ಸ್ಯಾರಿಲೇ ಇದ್ದೆ. ಬಟ್ ಇವ್ರೇನು ಹೇಳಲ್ಲ, ನಾನು ಕೇಳಿದ್ರೆ ಮಾತ್ರ ಹೇಳ್ತಾರೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಏನು ಅಂತ. ಎಲ್ಲ ಗಂಡ ಅಂದಿರೋದು ಅದೇ ಪ್ರಾಬ್ಲಮ್, ನನ್ನ ಗಂಡ ಅಂತಲ್ಲ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಬೈಲಿ ಪಿಯಾನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಬೈಲಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಅಲ್ಲಿವರೆಗೂ ಐಸಾಕರ್ ಮಾಮ ಮಾಡ್ತಿದ್ದೆ ನಾನು. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.